ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಈಗ ವ್ಯತ್ಯಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಈಗ ಕೇಂದ್ರದತ್ತ ಬೊಟ್ಟು ಮಾಡಿದೆ ಸಚಿವ ಜಿ ಪರಮೇಶ್ವರ್. ಕೇಂದ್ರ ಸರ್ಕಾರ ರಾಜ್ಯ ಬರಬೇಕಾದಂತಹ ಅನಿಲ ಪೂರೈಕೆಯನ್ನ ಮಾಡ್ತಿಲ್ಲ, ಕನಿಷ್ಠ ಪೂರೈಕೆಯನ್ನಾದರೂ ಮಾಡಬೇಕಿತ್ತಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಲ್ಲ ರಾಜ್ಯಗಳಿಗೆ ಕೊಟ್ಟಂತೆ ನಮಗೂ ಕೂಡ ಸಮರ್ಪಕವಾಗಿ ಕೊಡ್ಲಿ, ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ನಿಗಾ ವಹಿಸಲಾಗಿದೆ ಅಂತೇಳಿ ಈಗಾಗಲೇ ಕೆಲವೆಡೆ ಕೇಸ್ ಕೂಡ ದಾಖಲಾಗಿದೆ ಅವರ ವಿರುದ್ಧವಾಗಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಎಲ್ಪಿಜಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ, ವ್ಯತ್ಯಯ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ಗೃಹ ಸಚಿವರು ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದಂತಹ ಅನಿಲವನ್ನ ಪೂರೈಕೆ ಮಾಡಲಿಲ್ಲ ಅಂತ ಹೇಳಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ಹೇಳ್ಬೋದು, ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನ ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ರೆ ಸರಿ. ಸ್ಥಿತಿಯನ್ನೇ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಸರ್, 1 to ಡಬಲ್ ವಸೂಲಿ ಮಾಡೋದು ಎಲ್ಲ. ಗೃಹ ಇಲಾಖೆ ಇದ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳ? ನಾವು ಕಾಳಸಂತೆ ಮಾಡೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೇಸಸ್ಸುಗಳು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಂಡೇ ತಗೊಳ್ತೀವಿ. ಏನ್ ಬೇಕಾದ್ರೂ ಹೇಳ್ಬೋದು, ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು.